ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗ ಪ್ರತಿ ತಿಂಗಳು 2,000 ಹಣ ಏನು ಬರ್ತಿದೆ, ಇನ್ನು ಮುಂದೆ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ 1,800 ರೂಪಾಯಿ ಮಾತ್ರ ಬರುತ್ತೆ. 200 ರೂಪಾಯಿ ಆದರೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗೋದಿಲ್ಲ, ಇದು ಹಣ ಕಟ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಡೆ ಈ ಒಂದು ಇನ್ಫಾರ್ಮೇಶನ್ ಅನ್ನ ಕೇಳಿರ್ತೀರಾ. ಸಾಕಷ್ಟು ಕಡೆ ಈ ಒಂದು ನ್ಯೂಸ್ ವೈರಲ್ ಆದರೆ ಆಗ್ತಿರುವಂಥದ್ದು. ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದು ಒಂದು ಈಗ ಆಗಿರುವಂತಹ ಒಂದು ದೊಡ್ಡ ಬದಲಾವಣೆ ಅಂತಾನೆ ಹೇಳ್ಬೋದು, ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಯಾಕೆ 1,800 ರೂಪಾಯಿ ಮಾತ್ರ ಬರುತ್ತೆ, ಇನ್ನು ಮುಂದೆ ಪ್ರತಿ ತಿಂಗಳು ಯಾವ ರೀತಿ ಹಣ ಜಮಾ ಆಗುತ್ತೆ, ಇದುವರೆಗೂ ಯಾವ ಕಂತಿನ ಹಣ ಬಂದಿದೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿಯರಿಗೆ ಈಗ ಪ್ರತಿ ತಿಂಗಳು 2,000 ಹಣ ಏನ್ ಬರ್ತಿದೆ, ಇದರ ಜೊತೆಗೆ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಮಾಡಬೇಕು. ಈ ಒಂದು ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಮಾಡಿದ್ರೆ ಫಲಾನುಭವಿಗಳಿಗೆ 30,000ದಿಂದ 3 ಲಕ್ಷದವರೆಗೂ ಲೋನ್ ಆದ್ರೆ ಸಿಗುತ್ತೆ. ಇದನ್ನ ಏನಾದ್ರೂ ಮಾಡಿ ಇನ್ನೂ ಸಹ ಗೃಹಲಕ್ಷ್ಮಿಯರಿಗೆ ಹೆಚ್ಚು ಹೆಲ್ಪ್ ಆಗೋ ತರ ಸಂಘನೂ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಇದ್ರ ಬಗ್ಗೆ ಸಾಕಷ್ಟು ಡಿಸ್ಕಷನ್ಸ್ ಆದ್ರೆ ನಡೀತು. ಅಂಡ್ ಹಾಗೇನು ಸಹ ಇದಕ್ಕೆ ಚಾಲನೆಯನ್ನ ಕೊಡ್ತೀವಿ ಅಂತಾನು ಸಹ ಒಂದು ಅಪ್ಡೇಟ್, ಒಂದು ಹೇಳಿಕೆ ಆದ್ರೆ ಬರ್ತಿತ್ತು. ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಮಾಡ್ತೀವಿ. ಈಗ ಗೃಹಲಕ್ಷ್ಮಿ ಸಂಘ ಯಾವ ರೀತಿ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದ್ರೆ, ಯಾವ್ದಾದ್ರು ಒಂದು ಬ್ಯಾಂಕ್ ಜೊತೆಗೆ ಟೈ ಅಪ್ ಆಗಿ ಅಲ್ಲಿ ಗೃಹಲಕ್ಷ್ಮಿ ಸಂಘದ್ದು ಮಾಡಿ, ಗೃಹಲಕ್ಷ್ಮಿ ಸಂಘಕ್ಕೆ ಈಗ ಇಂಡಿವಿಜುವಲ್ ಆಗಿ ಬ್ಯಾಚ್ ವೈಸ್ ಅಲ್ಲದೆ ಪ್ರತಿಯೊಬ್ಬರದನ್ನು ಸಹ ಮಾಡಿ ಆ ಗೃಹಲಕ್ಷ್ಮಿ ಸಂಘದಿಂದ ಫಲಾನುಭವಿಗಳಿಗೆ ಸಾಲ ಸಿಗೋ ತರ, ಅದು 30,000ದಿಂದ 3 ಲಕ್ಷದವರೆಗೂ ಸಾಲ ಸಿಗೋ ತರ ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಇದೀಗ ಅಪ್ಡೇಟ್ಸ್ ಏನ್ ಬರ್ತಿದೆ ಅಂತ ಅಂದ್ರೆ, ನೋಡಿ, ಫಸ್ಟ್ ಇಂದಾನು ಹೇಳ್ತಾ ಬಂದಿದ್ದಾರೆ 1,20,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರುವಂತದ್ದು. ಇದರಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವ್ರು ಮಾತ್ರ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಎಲ್ಲಿ ಅಮೌಂಟ್ ಪೇ ಮಾಡಬೇಕು ಅಂತ ಹೇಳಿ ಏನೂ ಸಹ ಹೇಳಿಲ್ಲ. ಹಾಗಾಗಿ ಫಲಾನುಭವಿಗಳು ಸರ್ಕಾರದ ಕಡೆಯಿಂದ ಅಫಿಷಿಯಲ್ ಆಗಿ ಗೃಹಲಕ್ಷ್ಮಿ ಸಂಘಕ್ಕೆ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳೋವರೆಗೂ ಯಾರನ್ನು ಸಹ ಬೇರೆ ಕಡೆ ಹೋಗಿ ಅರ್ಜಿಯನ್ನ ಸಲ್ಲಿಸೋದಾಗ್ಲಿ, ಇಲ್ಲ ಅಂತ ಅಂದ್ರೆ ಬೇರೆ ಅವ್ರನ್ನ ನಂಬಿ ದುಡ್ಡು ಕೊಡೋದಾಗ್ಲಿ, ಈ ರೀತಿ ಯಾರನ್ನು ಸಹ ಮಾಡಿ ಮೋಸ ಹೋಗೋದಕ್ಕಾದ್ರೆ ಹೋಗ್ಬೇಡಿ. ಸದ್ಯಕ್ಕೆ ನಾನು ಹೇಳುವಂತಹ ಕೆಲವೊಂದಿಷ್ಟು ಪಾಯಿಂಟ್ಸ್ ಅನ್ನು ಮಾತ್ರ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಈ ರೀತಿ ಏನು ಹೇಳ್ತಿದ್ದಾರೆ ಗೃಹಲಕ್ಷ್ಮಿ ಸಂಘ ಅಂತ ಹೇಳ್ಬಿಟ್ಟು 1,20,00,000ಕ್ಕೆ ಹೆಚ್ಚು ಫಲಾನುಭವಿಗಳು ಇರುವಂತದ್ದು. ಈಗ ಪ್ರತಿ ತಿಂಗಳು 2,000 ಹಣ ಪಡ್ಕೋತಿರುವಂತವ್ರು, ಇದರಲ್ಲಿ ಇಂಟ್ರೆಸ್ಟ್ ಇರುವಂತಹ ಫಲಾನುಭವಿಗಳು ಮಾತ್ರ ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗ್ಬೋದು, ಇಲ್ಲ ಅಂತಂದ್ರೆ ಇಲ್ಲ. ಮೊದಲಿಗೆಲ್ಲ ಏನ್ ಹೇಳಿದ್ರು ಅಂತ ಅಂದ್ರೆ, ಫಸ್ಟ್ ಈಗ ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗೋ ಟೈಮಲ್ಲಿ ಡೆಪಾಸಿಟ್ ಅನ್ನ ಕಟ್ಟಬೇಕು ಅಂತ ಹೇಳಿದ್ರು. ಅಂದ್ರೆ ಗೃಹಲಕ್ಷ್ಮಿ ಸಂಘಕ್ಕೆ ಅರ್ಜಿ ಸಲ್ಲಿಸೋ ಟೈಮಲ್ಲಿ 1,000 ಚಿಲ್ಲರೆ ಎಷ್ಟು ಇದೆ ಅಮೌಂಟ್, ಅದನ್ನ ಕಟ್ಟಬೇಕಾಗುತ್ತೆ. ಅದಾದ್ಮೇಲೆ ಪ್ರತಿ ತಿಂಗಳು ಸಹ 200 ರೂಪಾಯಿ ಅಮೌಂಟ್ ಅನ್ನ ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇದು ಯಾವ ರೀತಿ ಅಂತ ಅಂದ್ರೆ, ಈಗ ನಿಮ್ಗೆ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ, ನಿಮ್ಮೂರಿನಲ್ಲೂ ಸಹ ನಿಮ್ ಕಡೆನೂ ಸಹ ಕೆಲವೊಂದಿಷ್ಟು ಸಂಘಗಳಲ್ಲಿ ನೀವು ದುಡ್ಡು ತಗೊಂಡಿರ್ತೀರಾ. ಅದು ಧರ್ಮಸ್ಥಳ ಸಂಘ ಆಗಿರ್ಬೋದು ಅಥವಾ ಬೇರೆ ಸಂಘಗಳಲ್ಲಿ ಅದಕ್ಕೆ ಡೆಪಾಸಿಟ್ ಕಟ್ಟಿರ್ತೀರಾ. ಅದಾದ್ಮೇಲೆ ನೀವು ತಿಂಗಳ ಅಮೌಂಟ್ ಕಟ್ತಿರ್ತೀರಾ, ವಾರ ಅಮೌಂಟ್ ಕಟ್ತಾ ಇರ್ತೀರಾ. ಅದೇ ರೀತಿಯಲ್ಲಿ ಈ ಒಂದು ಗೃಹಲಕ್ಷ್ಮಿ ಸಂಘನೂ ಸಹ ಸ್ಟಾರ್ಟ್ ಮಾಡ್ತಾರೆ. ಪ್ರತಿ ತಿಂಗಳು 200 ರೂಪಾಯಿ ಅಮೌಂಟ್ ಅನ್ನ ಕಟ್ಟಬೇಕಾಗುತ್ತೆ. ಯಾರಿಗಾದ್ರೆ ಸಾಲದ ಅವಶ್ಯಕತೆ ಇದೆಯೋ ಅವರು ಸಾಲದ 30,000ದಿಂದ 3 ಲಕ್ಷದವರೆಗೂ ತಗೋಬಹುದು. ಅದನ್ನ ಯಾವ ರೀತಿ ತಗೋಬಹುದು, ಏನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಹೇಳ್ತಾರೆ. ಬಟ್ ಇದೀಗ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ಗೃಹಲಕ್ಷ್ಮಿ ಸಂಘಕ್ಕೆ ಯಾರೆಲ್ಲ ಜಾಯಿನ್ ಆಗ್ತೀವಿ ಅಂತ ಹೇಳ್ತಾರೆ ಅಂತಹ ಫಲಾನುಭವಿಗಳಿಗೆ ನಾವು 2,000 ಹಣ ಏನ್ ಕೊಡ್ತೀವಿ, 2,000 ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹೋಗೋದು, ಅವ್ರು ಮತ್ತೆ 200 ರೂಪಾಯಿ ತಗೊಬಂದು ವಾಪಸ್ ಕಟ್ಟೋದಕ್ಕಿಂತ ನಾವು ಗೃಹಲಕ್ಷ್ಮಿಯರಿಗೆ ಪ್ರತಿ ಕಂತಿನ ಹಣ 1,800 ರೂಪಾಯಿ ಅವರ ಒಂದು ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತೀವಿ. ಉಳಿದಿರುವಂತಹ 200 ರೂಪಾಯಿ ಗೃಹಲಕ್ಷ್ಮಿ ಸಂಘಕ್ಕೆ ಯಾರು ಜಾಯಿನ್ ಆಗಿರ್ತಾರೆ ಅದನ್ನ ನಾವೇ ಅಮೌಂಟ್ ಅನ್ನ ಕಟ್ ಮಾಡ್ಕೋತೀವಿ, ನಾವೇ ಅದನ್ನ ಅಲ್ಲಿ ಅಮೌಂಟ್ ಅನ್ನ ಪೇ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಒಂದು ಚಿಂತನೆಯನ್ನ ಮಾಡ್ತಿರೋದಂತೆ. ಹಾಗಾಗಿ ನೀವು ಫೈನಲ್ ಆಗಿ ಏನ್ ತಿಳ್ಕೊಬೇಕು ಅಂತ ಅಂದ್ರೆ, ಈಗ ಇಲ್ಲಿ 1,800 ರೂಪಾಯಿ ಮಾತ್ರ ಯಾರಿಗೆ ಬರುತ್ತೆ, ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಸಂಘ ಕರೆಕ್ಟ್ ಆಗಿ ಎಲ್ಲ ಅನ್ಕೊಂಡ್ ರೀತಿಯಲ್ಲಿ ಅವ್ರು ಪ್ಲಾನ್ ಮಾಡಿದ ರೀತಿಯಲ್ಲಿ ಸಕ್ಸಸ್ ಆದ್ರೆ ನೀವು ಯಾವ ರೀತಿ ಆಗುತ್ತೆ ಅಂತ ಅಂದ್ರೆ, ನೀವು ಯಾರಾದ್ರೂ ಗೃಹಲಕ್ಷ್ಮಿ ಸಂಘಕ್ಕೆ ಇಂಟ್ರೆಸ್ಟ್ ಇದು ಜಾಯಿನ್ ಆಗ್ತೀನಿ ಅನ್ನೋಂತ ಫಲಾನುಭವಿಗಳು ಅರ್ಜಿಯನ್ನ ಸಲ್ಲಿಸ್ತೀರಾ, ಡೆಪಾಸಿಟ್ ಅನ್ನ ಕಟ್ಟಿ ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗಿದ್ದ ಆದ್ಮೇಲೆ ನಿಮ್ಗೆ ಪ್ರತಿ ತಿಂಗಳು 1,800 ರೂಪಾಯಿ ಅಮೌಂಟ್ ಆದ್ರೆ ಬರುತ್ತೆ. ಉಳಿದಿರುವಂತಹ 200 ರೂಪಾಯಿ ಅಮೌಂಟ್ ಎಲ್ಲೂ ಸಹ ಹೋಗೋದಿಲ್ಲ. ಅದು ನಿಮ್ಗೆ ನೀವು ಗೃಹಲಕ್ಷ್ಮಿ ಸಂಘಕ್ಕೆ ಏನ್ ಜಾಯಿನ್ ಆಗ್ತೀರಾ ಅಲ್ಲೇ ಇರುತ್ತೆ. ನೀವು ಅದನ್ನ ಸಾಲದ ರೀತಿಯಲ್ಲಿ 30,000ದಿಂದ 3 ಲಕ್ಷದವರೆಗೂ ಸಾಲ ಆದ್ರೆ ಪಡ್ಕೋಬಹುದು ಆಗಿರುತ್ತೆ. ಓಕೆನಾ? ಈಗ ನಿಮ್ಮ ಒಂದು ಒಪಿನಿಯನ್ ಏನಿದೆ, ನಿಮ್ಮ ಒಂದು ಡಿಸಿಷನ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ರು ಹೇಳಿ, ಇಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಆಗಿದ್ದ ಆದ್ಮೇಲೆ 2,000 ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಮಾಡಿ ಮತ್ತೆ ನೀವು 200 ರೂಪಾಯಿ ಅವ್ರಿಗೆ ಪೇ ಮಾಡೋದು ಚೆನ್ನಾಗಿರುತ್ತಾ, ಇಲ್ಲ ಅಂತ ಅಂದ್ರೆ ಇಲ್ಲಿ ಅವರು 1,800 ರೂಪಾಯಿ ಮಾತ್ರ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಿ 200 ರೂಪಾಯಿ ಅಮೌಂಟ್ ಅವರೇ ಕಟ್ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತಾ, ಯಾವುದು ನಿಮ್ಗೆ ಅನುಕೂಲ ಅನ್ಸುತ್ತೆ ಅಂತ ಹೇಳಿ ಪ್ರತಿಯೊಬ್ಬರನ್ನು ಸಹ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ. ಸದ್ಯಕ್ಕೆ ಈ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸ್ ಬರ್ತಿದಾವೆ, ಒಂದಿಷ್ಟು ಎಲ್ಲ ಡಿಸ್ಕಷನ್ಸ್ ನಡೀತಿದಾವೆ. ಇನ್ನೂ ಒಂದು 2ರಿಂದ 3 ತಿಂಗಳು ಆಗ್ಬೋದು ಈ ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಆಗೋದಕ್ಕೆ. ಇನ್ನೂ ಅರ್ಜಿ ಸಲ್ಲಿಸೋದಕ್ಕಾಗ್ಲಿ ಅಥವಾ ಅಮೌಂಟ್ ಅನ್ನ ಪೇ ಮಾಡೋದಕ್ಕಾಗ್ಲಿ ಇನ್ನೂ ಯಾವುದೇ ಒಂದು
ಪೋರ್ಟಲ್ ಆದರೆ ಓಪನ್ ಆಗಿಲ್ಲ, ನೀವೆಲ್ಲೂ ಹೋಗಿ ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ. ಬೇರೆ ಕಡೆ ಹೋಗಿ ಸುಮ್ಮನೆ ದುಡ್ಡನ್ನು ಕೊಟ್ಟು ಮೋಸ ಹೋಗೋದಕ್ಕೆ ಆದ್ರೆ ಹೋಗಬೇಡಿ, ಓಕೆನಾ. ಅಂಡ್ ಈಗ ಆಗಿದ್ರೆ ನಮ್ಗೆ ಇದುವರೆಗೂ ಎಷ್ಟು ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಫಲಾನುಭವಿಗಳಿಗೂ ಕನ್ಫ್ಯೂಸ್ ಆಗಿರುವಂತದ್ದು. ನೋಡಿ, 26ನೇ ಕಂತಿನ ಹಣದವರೆಗೂ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದೆ. ಇರುವಂತಹ ಗುಡ್ ನ್ಯೂಸ್ ಏನು ಅಂತ ಅಂದ್ರೆ 26ನೇ ಕಂತಿನ ಹಣನು 80 to 90% ಆಫ್ ದಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಕ್ರೆಡಿಟ್ ಆಗಿರುವಂತದ್ದು. ನೀವು ನಿಮ್ಮ ಒಂದ್ಸಲಿ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಿ, ನಿಮ್ಮ ಒಂದು ಮೊಬೈಲ್ ಅಲ್ಲೇ ನಿಮಗೆ ಮೆಸೇಜ್ ಆದ್ರೆ ಬಂದಿರುತ್ತೆ. ಇಲ್ಲ ನಿಮ್ಗೆ ಇನ್ನೂ 26ನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ರೆ ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಆಗುವಂತದ್ದು, ಓಕೆನಾ. ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.